ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಲರ್ನಿಂಗ್ ಪರ್ಪಸಲ್ಲಿ ಏನನ್ನು ಕಲಿಯೋಣ ಅಂತ ಡಿಸೈಡ್ ಮಾಡಿದಾಗ ನೋಡಿ, ಬ್ಯಾಂಕ್ ನಿಫ್ಟಿಲಿ ನಾವು ಮೂವಿಂಗ್ ಅವರೇಜನ್ನು ಯಾವ ಥರ ನಾವು ರೈಡ್ ಮಾಡ್ಬೋದು, ಮೂವಿಂಗ್ ಅವರೇಜ್ ಸೆಟ್ಟಿಂಗ್ ಯಾವ ಥರ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಚಾರ್ಟನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಚಾರ್ಟನ್ನು ಓಪನ್ ಮಾಡಿ ನೋಡಿ, ಇಲ್ಲಿ ಮೇಲ್ಗಡೆ ಎಫೆಕ್ಟ್ಸ್ ಅಂತ ಇರುತ್ತೆ, ಇಂಡಿಕೇಟರ್ ಅಂಡ್ ಸ್ಟ್ರಾಟಜೀಸ್ ಅಂತ. ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಚಿಂಗ್ ಆಪ್ಷನ್ ಬರುತ್ತೆ. ಸರ್ಚಿಂಗ್ ಆಪ್ಷನಲ್ಲಿ EMA ಅಂತ ಸರ್ಚ್ ಮಾಡಿದ್ರೆ ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತೇಳಿ ಒಂದು ಇಂಡಿಕೇಟರ್ ಶೋ ಆಗುತ್ತೆ. ಅದರ ಮೇಲೆ ನೀವು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬಂದು ಸೇವ್ ಆಗ್ತದೆ. ಅದು ಡಿಫಾಲ್ಟ್ ಆಗಿ 9 ಕ್ಲೋಸ್ ಅಂಡ್ 9 ಅಂದರೆ 9 ಡೇ EMA ಡಿಫಾಲ್ಟ್ ಆಗಿರ್ತದೆ. ನೀವು ಅದನ್ನು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಪುಟ್ ಅಂತ ಬರುತ್ತೆ. ಇನ್ಪುಟ್ ಮೇಲೆ ಹೋಗಿ ನೀವು ಲೆಂತಲ್ಲಿ ನೀವು 26, ಇದು ಡಿಫಾಲ್ಟ್ ಆಗಿ ಕ್ಲೋಸ್ ಆಗಿರಲಿ, ಬೇರೆ ಏನು ಮಾಡಬೇಕಾಗಿಲ್ಲ, 26 ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ನೀವು ಓಕೆ ಕೊಟ್ಟರೆ ಅದು ಸೇವ್ ಆಗುತ್ತೆ, ಸ್ಕ್ರೀನಲ್ಲಿ ಬಂದು ಸೇವ್ ಆಗುತ್ತೆ. ಇದನ್ನು ನೀವು ನೋಡಿ 26 ಮೂವಿಂಗ್ ಅವರೇಜ್. ಓಕೆ, ಇಲ್ಲಿ ನೀವು ಟ್ರೇಡಿಂಗಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಅಂದರೆ ನೋಡಿ, ಈ ಒಂದು ಮೂವಿಂಗ್ ಅವರೇಜಲ್ಲಿ ಬಂದು ಈ ಒಂದು ಮೂವಿಂಗ್ ಅವರೇಜಲ್ಲಿ ಬಂದು ನೋಡಿ, ಮೇಲೆ ಇದರ ಮೇಲ್ಗಡೆ ಕ್ಯಾಂಡಲ್ಸ್ ಕ್ಲೋಸ್ ಆದರೆ ನೀವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಇದ್ರ ಕೆಳಗಡೆ ಬರೋ ತನಕ ನೀವು ಅದನ್ನು ಎಕ್ಸಿಟ್ ಮಾಡ್ದೇ ನೀವು ರೈಡ್ ಮಾಡಿ ಹೋಗ್ಬೋದು. ನಾನು ಇಲ್ಲಿ TVS ಮೋಟರ್ನ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, TVS ಮೋಟರ್ ಈ ಒಂದು ಜಾಗದಲ್ಲಿ ಮೂವಿಂಗ್ ಅವರೇಜನ್ನು ಅದು ಕ್ರಾಸ್ ಮಾಡಿ ಮೇಲ್ಗಡೆ ಬಂದಿದೆ. ನೀವು ಇಲ್ಲಿ ಒಂದು ಪೊಸಿಷನನ್ನು ತೆಗೆದುಕೊಂಡು ನೋಡಿ, ಇಲ್ಲಿ ಒಂದು ಪೊಸಿಷನನ್ನು ನೀವು ತೆಗೆದುಕೊಂಡು ಇಲ್ಲಿ ನೀವು ಪೊಸಿಷನನ್ನು ಮಾಡಿ ಈ ಲೆವೆಲಲ್ಲಿ ನೀವು ಸ್ಟಾಪ್ ಲಾಸನ್ನು ಫಿಟ್ ಮಾಡಬೇಕಾಗುತ್ತೆ. ಈ ಲೆವೆಲಿಗೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಎಷ್ಟು 2096ಕ್ಕೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ರೈಡನ್ನು ಮಾಡಿದ್ರೆ ನಿಮಗೆ ನೋಡಿ ಇಷ್ಟು ಪ್ರಾಫಿಟ್ಟು ನೀವು ನೋಡ್ಬೋದು. ಇಲ್ಲಿ ನೋಡಿ 2200 ತನಕ, ಅಂದರೆ ಅಪ್ರಾಕ್ಸಿಮೇಟ್ ಒಂದು 100 ಪಾಯಿಂಟ್ TVS ಮೋಟ್ರಲ್ಲಿ ನೀವು ರ್ಯಾಲಿಯನ್ನು ನೋಡ್ಬೋದು. ಈ ಒಂದು ಟ್ರೇಡಿಂಗನ್ನು ನೀವು ಪ್ರತಿ ದಿನ ಅಥವಾ ವೀಕ್ಲಿಯಲ್ಲಿ ಆಗ್ಬೋದು, 1 ಅವರ್ ಚಾರ್ಟಲ್ಲಿ ಕೂಡ ನೀವು ಅಪ್ಲೈಯನ್ನು ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ವೆರಿ ತುಂಬ ಈಸಿ ಮೆಥಡ್ ಅಷ್ಟೇ. ಇದು ಬೇರೆ ಏನು ನೀವು ಸಪೋರ್ಟು, ರೆಸಿಸ್ಟೆನ್ಸು ಅದು ಇದು ಏನು ಕೂಡ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನೋಡಿ 1 ಅವರಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಬಂತು, ಇಲ್ಲಿ ತನಕ ಹೋಗ್ತು ನೋಡಿ. ಇಲ್ಲಿ ನಿಮ್ಗೆ ಇಲ್ಲಿ ಎಕ್ಸಿಟ್, ಇದು ಕೆಳಗಡೆ ಬಂತು ಅಂದರೆ ಟಚ್ ಆಯ್ತು ಅಂದರೆ ಎಕ್ಸಿಟ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನು ಕನ್ಫ್ಯೂಸ್ ಅಂತ ಇಲ್ಲ. ಇದು ಮೇಲ್ಗಡೆ ಹೋಯ್ತು ಅಂದರೆ ಇಲ್ಲಿ ಎಂಟ್ರಿ ಎಷ್ಟರಲ್ಲಿ 1947ರಲ್ಲಿ, ಎಕ್ಸಿಟ್ ಎಷ್ಟಕ್ಕೆ ಸಿಕ್ಕಿದೆ ನಿಮಗೆ 2050, ಅಂದರೆ 100 ಪಾಯಿಂಟ್. ಇಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಕ್ಸಿಟ್ ಇಲ್ಲಿ ಸ್ವಲ್ಪ ಇಂಥ ದೊಡ್ಡ ಕ್ಯಾಂಡಲ್ಸ್ಗಳು ಫಾರ್ಮ್ ಆದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಯಾವತ್ತೂ ಕೂಡ ದೊಡ್ಡ ಕ್ಯಾಂಡಲನ್ನು, ಇದು ಓಡುವ ಕುದುರೆ ಅಂತೇಳಿ ಕರೀತಾರೆ, ಇದನ್ನು ನಾವು ರೈಡ್ ಮಾಡಬಾರ್ದು. ಇಂಥ ಕ್ಯಾಂಡಲ್ಗಳಿದ್ದಾಗ ನೀವು ಅವಾಯ್ಡ್ ಮಾಡೋದು ಬೆಟರು. ನೋಡಿ, ಇಲ್ಲೊಂದು ಸ್ಮಾಲ್ ಕ್ಯಾಂಡಲ್ ಬಂತು, ಓಕೆ, ಇಲ್ಲಿ ಎಂಟ್ರಿ ಎಷ್ಟು ಸಿಕ್ಕಿದೆ ನೋಡೋಣ. ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದಾಗ ಏನು ದುಡ್ಡು ಮಾಡಲಿಕ್ಕೆ ಆಪ್ಷನಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈ ಥರ ನೀವು ಸಣ್ಣ ಒಂದು ಇಂಡಿಕೇಟ್ರ್ಗಳನ್ನ ಕೂಡ ನೀವು ಹಾಕ್ಕೊಂಡು ಡೆಫಿನೆಟ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ದುಡ್ಡು ಮಾಡ್ಬೋದು. ನೋಡಿ, ಇಲ್ಲೂ ಒಂದು ಎಂಟ್ರಿ ಸಿಕ್ಕಿದೆ ನೋಡಿ, ಇಲ್ಲಿ ಸ್ಟಾಪ್ ಲಾಸು, ಇಲ್ಲಿ ಹಿಟ್ ಆಗಿಲ್ಲ. 2009ಕ್ಕೆ ಇಲ್ಲಿ 2065ಕ್ಕೆ ಎಂಟ್ರಿ ಸಿಕ್ಕಿದೆ. 2065ರಿಂದ 2199 ಗಂಟೆ ರ್ಯಾಲಿ ಇದೆ. 2000
133. ಇಲ್ಲೂ ಕೂಡ ಒಂದು 50 ರೂಪಾಯಿ ನಿಮಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇದೆ. ನೋಡಿ ಇಲ್ಲಿ ಮತ್ತೆ ಬಿಗ್ ಕ್ಯಾಂಡಲ್ಲು, ನೋ ಎಂಟ್ರಿ. ಇದು ಓನ್ಲಿ ಬೈಯಿಂಗ್ ಸಜೆಷನ್ ಅಷ್ಟೇ ನಿಮಗೆ. ನೋಡಿ ಇಲ್ಲೂ ಕೂಡ ನೋಡಿ, ಇಲ್ಲಿ ಒಂದು ಎಂಟ್ರಿ ಸಿಕ್ಕಿದೆ 1 ಅವರಲ್ಲಿ. ನೀವು ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನೋಡಿ ಇಲ್ಲಿ ತನಕ ಮಾಡಿ ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದು. ಇಲ್ಲೊಂದು ಮತ್ತೆ ಅಲ್ಲೇ ಒಂದು ಎಂಟ್ರಿ ಸಿಗುತ್ತೆ, ಅಲ್ಲಿ ನೋಡಿ ಇಲ್ಲಿ ತನಕ ಹೋಗುತ್ತೆ, ಮತ್ತೆ ಇಲ್ಲಿ ಎಕ್ಸಿಟ್. ಎಷ್ಟು ಟ್ರೇಡ್ ಸಿಗುತ್ತೆ ನೋಡಿ, ಬ್ಯೂಟಿಫುಲ್ ಆಗಿರುತ್ತೆ. ಈ ಸ್ಟ್ರಾಟಜಿ ನೀವು ಫಾಲೋ ಮಾಡ್ಕೊಳ್ತಾ ಹೋದರೆ ಇದು ಡೆಫಿನೆಟ್ಲಿ. ಇಲ್ಲಿ ನೋಡಿ 1591 ನಿಮ್ಗೆ ಎಂಟ್ರಿ ಸಿಕ್ಕಿದೆ, ನಿಮ್ಗೆ ಎಕ್ಸಿಟ್ ಸಿಕ್ಕಿರೋದು ಎಲ್ಲಿ 1888. ಮೂವಿಂಗ್ ಅವರೇಜ್ ಇಸ್ ಬೆಸ್ಟ್ ಇಂಡಿಕೇಟರ್ ಫಾರ್ ಟ್ರೇಡರ್ಸ್. ಸಮ್ಟೈಮ್ಸ್ ಅಂದರೆ ಕೆಲವು ಟೈಮ್ ನಿಮಗೆ ಇಲ್ಲಿ ಲಾಸ್ ಆಗುವಂಥದ್ದು ಇರ್ತದೆ, ಬಟ್ ಡಿಸಿಪ್ಲಿನಾಗಿ ಟ್ರೇಡ್ ಮಾಡಿದ್ರೆ ನಿಮ್ಗೆ ಎಕ್ಸಿಟ್ ಕೊಟ್ಟರೆ ನೀವು ಕಂಪಲ್ಸರಿ ಎಕ್ಸಿಟ್ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲಿ ನೀವು ನೋಡೋಣ, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ನೀವು ಎಂಟ್ರಿ ತಗೊಂಡಿರ್ತೀರಿ, ಈ ಜಾಗದಲ್ಲಿ ಎಂಟ್ರಿ ತಗೊಂಡಿರ್ತೀರಿ, ಇಲ್ಲಿಂದ ಇಲ್ಲಿಗೆ ನೀವು ರೈಡ್ ಸಿಕ್ಕಿರುತ್ತೆ, ಮತ್ತೆ ಅದು ಬಂದು ಇಲ್ಲಿ ಎಕ್ಸಿಟ್ ಕೊಟ್ಟಿರುತ್ತೆ. ಬಟ್ ನೀವು ಏನಾದರೂ ಇಲ್ಲಿ ಎಕ್ಸಿಟ್ ಮಾಡ್ಕೊಂಡಿಲ್ಲ ಅಂದರೆ ಇನ್ ಕೇಸ್ ನಿಮಗೆ ಇಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಖಂಡಿತ ಇರ್ತದೆ. ನೋಡಿ ಇಲ್ಲೂ ಎಂಟ್ರಿ ಕೊಟ್ಟಿದೆ, ಇಲ್ಲಿ ಎಕ್ಸಿಟ್, ಇಲ್ಲಿಂದ ನೋಡಿ ಎಷ್ಟು ಕ್ರ್ಯಾಶ್ ಆಗಿದೆ. ನೀವೇನಾದ್ರು ಇಲ್ಲಿ ಎಕ್ಸಿಟ್ ಮಾಡಿಲ್ಲ ಅಂತಂದರೆ ಇದು ಡೆಫಿನೆಟ್ಲಿ ದೊಡ್ಡ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ಎಂಟ್ರಿಗೂ ಅಷ್ಟೇ ಎಕ್ಸಿಟ್ಗೂ ಅಷ್ಟೇ ಇಂಡಿಕೇಟರ್ ಬಿಟ್ಟು ಬೇರೆ ಏನೂ ಕೂಡ ನೀವು ಫಾಲೋ ಮಾಡಬಾರ್ದು. ಇದೊಂದು ಈಸಿ ಮೆಥಡು. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಯಾವ ಥರ ಮಾರ್ಕ್ ಮಾಡೋದು ಅಂತೇಳಿ ವಿಡಿಯೋನ ಮಾಡಾಕ್ತೀನಿ. ಆದರೆ ಇದು ಬೇಸಿಕ್ ನಾಲೆಡ್ಜು, ಇದನ್ನು ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.